ಪೂಜಾ ರೂಪ ಇದ್ದಾಳಲ್ಲ ಒಂದು ಸೆಟ್ ತಗೊಂಡಿದ್ದಾಳೆ ಕಣೆ, ಜ್ಯುವೆಲರಿ ಸೆಟ್ಟು. ಯಪ್ಪ ಎಷ್ಟು ಚೆನ್ನಾಗಿದೆ ಗೊತ್ತಾ, ಚಿನ್ನದ ತಲೆ ಮೇಲೆ ಹೊಡೆದಂಗಿದೆ. ಕೇವಲ 1250 ಅಂತ ಕಣೆ. ನಿಂಗೆ ಗೊತ್ತಾ? ಇನ್ಮೇಲೆ ಚಿನ್ನದ್ದು ಏನು ತಗೋಬಾರ್ದು, ಬರೀ ಆರ್ಟಿಫಿಷಿಯಲ್ಲೇ ತಗೋಬೇಕು. ಏನಂತೀಯ? ಕರೆಕ್ಟ್ ಓಕೆ. ಇವತ್ತು ಊಟ ಸುಮಾರಾಗಿತ್ತಲ್ವಾ? ಏನು ವಿಶೇಷನೇ ಇರಲಿಲ್ಲಪ್ಪ, ಚಪ್ಪೆ ಥರ ಇತ್ತು. ಹಿಂಗೇನು ಅನಿಸ್ತು? ನಿಂಗೂ ಹಾಗೆ ಅನ್ನಿಸ್ತಾ? ಓಕೆ 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 ಓಕೆ. ಇನ್ನೊಂದು ವಿಷಯ ಗೊತ್ತಾ, ಆ ಶಾಂತಲ ಮಗಳು ಮತ್ತೆ ವಾಪಸ್ಸು USA ಹೊಟ್ಟೋಗ್ಬಿಟ್ಲಂತೆ ಕಣೆ. ವೀಸಾ ತಗೋಬೇಕಾದ್ರೆ ಮತ್ತೆ ವಾಪಸ್ ಇಲ್ಲಿಗೆ ಬಂದು ತಗೋಬೇಕಂತೆ. ಇದೇನೇ ಇದು ಕರ್ಮ? ಕೊಟ್ಟರೆ ಕೊಡಬೇಕು, ಇಲ್ಲ ಅಂದರೆ ಇಲ್ಲ ಅನ್ಬೇಕು. ಅದೆಂಥದ್ದು ಅದು ಹುಚ್ಚಾಟ? ದುಡ್ಡೇನು ಮರದಲ್ಲ ಬೆಳೆಯುತ್ತೆ? ಅದೆಲ್ಲ ಒಂದು ಪ್ರಾಸೆಸ್ ಅಮ್ಮ. ಒಬ್ಬ ತಾಯಿ ತನ್ನ ಮಗುನ ಬೆಳೆಸ್ಬೇಕಾದ್ರೆ ಏನೆಲ್ಲ ಕಷ್ಟಪಡ್ತಾಳೆ ಗೊತ್ತಾ? ಕರೆಕ್ಟ್. ತನ್ನ ಮಗು ಊಟ ಮಾಡಲಿಲ್ಲ ಅಂದ್ರೆ ಮಠ ಮಧ್ಯಾಹ್ನ ಬರ್ನಿಂಗ್ ಸನ್ನಲ್ಲಿ ತಾನು ಬರ್ನ್ ಆಗ್ತಾ, ಮಗುನು ಬರ್ನ್ ಮಾಡ್ತಾ, ಬರ್ನ್ ಆಗ್ತಾ ಇರೋ ಊಟನ ಕೈಯಲ್ಲಿ ಇಟ್ಕೊಂಡು ಆಕಾಶದಲ್ಲಿ ಇಲ್ಲದೆ ಇರೋ ಮೂನನ್ನ ತೋರಿಸ್ತಾ ಊಟ ಮಾಡಿಸ್ತಾಳೆ. ರಾತ್ರಿ ನಿದ್ದೆ ಮಾಡಿಸೋವಾಗ ಮಗು ಮಲ್ಕೊಳ್ಳಿಲ್ಲ ಅಂತಂದ್ರೆ ರಿಷಬ್ ಶೆಟ್ಟಿ, ರಾಜಮೌಳಿ ರೇಂಜ್ಗೆ ಕತೆ ಹೇಳ್ತಾಳೆ. ತನ್ನ ಮಗುವಿಗೋಸ್ಕರ ಒಬ್ಬ ತಾಯಿ ಏನೆಲ್ಲ ಆಗ್ತಾಳೆ. ಶಿ ಇಸ್ ಬಿಕಮ್ ಡೈರೆಕ್ಟರ್, ಆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಸಿನಿಮಾಟೋಗ್ರಫರ್. ಓ ಮೈ ಗಾಡ್, ಫೈಟ್ ಮಾಸ್ಟರ್, ಹೇರ್ ಸ್ಟೈಲ್ಸ್, ಮೇಕಪ್ ಮ್ಯಾನ್ ಅಂಡ್ ವಾಟ್ ನಾಟ್. ಯಾಕಮ್ಮ ಸಡನ್ ಆಗಿ ನಿಂಗೇನಾಯ್ತು? ಇಷ್ಟೊತ್ತು ಜ್ಯುವೆಲ್ರಿ ಶಾಪಿಂಗ್ ಇಂದ ಹಿಡಿದು US ವೀಸಾವರೆಗೂ ಮಾತಾಡ್ತಾ ಇದ್ದೆ, ಈಗ ಸಡನ್ ಆಗಿ ಶರಪಂಜರ ಕಲ್ಪನಾ ರೇಂಜಿಗೆ ಮಾತಾಡ್ತಾ ಇದ್ಯಾ? ವಾಟ್ ಹ್ಯಾಪೆಂಡ್? ಸತ್ಯ, ನನ್ನ ಮಗಳಿಗೆ ಮೈ ಮದರ್ ಇಸ್ ಮೆಂಟಲ್ ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ. ಓ ಮೈ ಆಕ್ಸ್ಫರ್ಡ್ ಡಿಕ್ಷನರಿ RIP. ಅದು ಮೈ ಮದರ್ ಇಸ್ ಮೆಂಟಲ್ ಅಲ್ಲಮ್ಮ, ಮೈ ಮದರ್ ಇಸ್ ಸೆಂಟಿಮೆಂಟಲ್. ದಟ್ಸ್ ವಾಟ್. ಮಹಾತಾಯಿ, ಏಕೆ ಹೀಗೆ ಭಾವುಕಳಾಗಿದ್ದೀಯಾ? ನಾನು ನಿನ್ನನ್ನು 9 ತಿಂಗಳು ನನ್ನ ಪಿಟ್ ಸ್ಟಾಪಲ್ಲಿ ನನ್ನ ಗರ್ಭದಲ್ಲಿ ಇಟ್ಕೊಂಡು ನನ್ನ ಬ್ಲಡ್ನ ಟ್ರಾನ್ಸ್ಫ್ಯೂಸ್ ಸಾವಿರಾರು ದಿನಗಳ ಕೆಳಗೆ ನನ್ನದೇ ಆ ಗರ್ಭದ ಒಳಗೆ ಉಸಿರಾಡಿತು ಭ್ರೂಣ, ಕಳೆಯಿತು ಮಾನ, ಕಲಿಯಿತು ಮಾತೊಂದ. ಮಾ, ಏನ್ ಹಾಡು ಹಾಡ್ತಾ ಇದೀಯಮ್ಮ? ಅಯ್ಯೋ ರಾಮ, ಈಗೇನಾಯ್ತು ಅಂತ ಹೀಗಾಡ್ತಿದ್ಯಾ? ನಾನು ಜೀವ ಕೊಟ್ಟು ಪ್ರಾಣ ಕೊಟ್ಟು ತಾಯಿ ಅಂತ ಹೇಳು. ಅದೇನೇ ಹೇಳಕ್ ಬಂದೆ. ನನ್ನ ಸ್ವಿಚ್ ಬೋರ್ಡ್ನ ಆಫ್ ಮಾಡಿಕೊಂಡು ನಿನ್ನ ಲೈಫ್ ಸ್ವಿಚ್ ಬೋರ್ಡ್ಗೆ ಕನೆಕ್ಷನ್ ಕೊಟ್ಟು ಎಲ್ಲವನ್ನ ಕಳ್ಕೊಂಡೆ. I give up everything. I should tell myself. ಏನಂತ ಹೇಳ್ಕೊತೀಯಮ್ಮ? ಹೇಳ್ಕೊಳ್ಳೋದಲ್ವೇ, ಹೊಡ್ಕೊಳ್ಳೋದು. ಹಾಯ್ಯ, ಇಷ್ಟು ಸ್ಪಷ್ಟವಾಗಿ ಕನ್ನಡದಲ್ಲಿ ಆವಾಗಲೇ ಹೇಳಿದಿದ್ರೆ ಇಷ್ಟೊತ್ತಿಗೆ ತಂದು ಕೊಟ್ಟಿರ್ತಾ ಇದ್ದೆ. ಕೊಡ್ತೀಯ. ನಾನು ಸಾಕಿದ ನನ್ನ ಮಗಳು, ನಾನು ಹೆತ್ತ ನನ್ನ ಮಗಳು, ನನ್ನ ಇಂಟೆಸ್ಟೈನ್. ಅಮ್ಮ ನನ್ನ ಬಗ್ಗೆನೇ ಮಾತಾಡ್ತಾ ಇದೀಯ ಅಂತ ಗೊತ್ತಾಯ್ತು. ದಯವಿಟ್ಟು ವಿಷಯಕ್ಕೆ ಬಾ. ಏನ್ ಬರೋದು ನಿಂತಲ್ಲಿ?
ನಾನು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ನಿನ್ನ ಹತ್ರ ಬಂದೆ, ನನ್ನನ್ನು ಕೇರು ಮಾಡಿದೆ, ನಾನು ಹೇಳಿದ್ದಕ್ಕೆಲ್ಲದಕ್ಕೂ ಹ್ಞೂ 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 ಅಂದ್ಕೊಂಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕೂ ಆಗದೆ ಇರೋ ಅಂಥ ಇಂಪಾರ್ಟೆಂಟ್ ಏನಿದೆ ಅದರಲ್ಲಿ, ಏನಿದೆ ಅದರಲ್ಲಿ? ಈಗ ಯಾಕೆ ಇಷ್ಟು ಎಮೋಷ್ನಲ್ ಆಗ್ತಾ ಇದೆಯಾ? ಯಾಕೆ ಇಷ್ಟು ಮೆಲೋ ಡ್ರಾಮಾ? ತಾಯಿ ಮಗಳ ಸಂಬಂಧ ಅಂದ್ರೇ ಎಮೋಷನಲ್. ನೀನು ನನ್ನ ಶಾಡು, ನಾನು ಮಾಡಿರೋದೆಲ್ಲ ನೀನು ಮಾಡ್ತೀಯ, ನಾನು ಸಾರಿಸಿರೋದೆಲ್ಲ ನೀನು ಸಾರಿಸ್ತೀಯ. ಸಾರಿಸ್ಬೇಕಾ? ಏನು ಸಾರಿಸ್ಬೇಕು? ಎಮೋಷನಲ್ಲಿ ಫಂಬಲ್ ಆಗೋದು ಸಹಜ. ಸಾಧಿಸ್ತೀಯ, ನಾನು ಸಾಧಿಸಿರೋದೆಲ್ಲ ನೀನು ಸಾಧಿಸ್ತೀಯ ಅಂತ ಅಂದ್ಕೊಂಡೆ. ಆದರೆ ನನ್ನ ಮಗಳು ಅಮ್ಮ ಅಮ್ಮ ಸಾರಿ ಮಾ, ನೀ ಹೇಳಿದ ಕರೆಕ್ಟು. ನೀನು ಮಾತಾಡಬೇಕಾದ್ರೆ ನೀನು ಯಾಕೆ ಯಾರು ಮಾತಾಡಬೇಕಾದ್ರೂ ಫೋನನ್ನು ನೋಡ್ಕೊಂಡು ಕೂತ್ಕೊಳ್ಳೋದು ನಾಟ್ ಅಕ್ಸೆಪ್ಟಬಲ್. ವೆರಿ ವೆರಿ ಸಾರಿ. ಇನ್ನೊಂದ್ಸಲ ಈ ತಪ್ಪು ನಡೆಯಲ್ಲ. ಓಕೆ, ಈ ತಪ್ಪನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಬಿಸಿ ಬಿಸಿ ಕಾಫಿ ತರಲಾ? ಛೇ, ಪಾಪ ಎಷ್ಟು ನೊಂದ್ಕೊಂಡ್ರಲ್ಲ ಅಮ್ಮ. ಇನ್ನೊಂದ್ಸಲ ಹೀಗೆಲ್ಲ ರಿಪೀಟ್ ಮಾಡಲೇಬಾರ್ದು. ಪಾಪ ನಮ್ಮ ತಂದೆ ತಾಯಿ ಅಂದರು ನಮ್ಮ ಹತ್ರ ಏನು ತಾನೇ ಕೇಳ್ತಾರೆ? ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ತಾನೇ. ಅವ್ರು ಮಾತಾಡಬೇಕಾದ್ರೆ ನಾನು ಫೋನಲ್ಲಿ ಮುಳುಗೋಗಿದ್ದೆ. ಇನ್ನೊಂದು ಸಲ ಆ ಕೆಲಸನಂತೂ ಮಾಡೋದಕ್ಕೆ ಹೋಗೋದೇ ಇಲ್ಲ, ಪ್ರಾಮಿಸ್. ಸಾರಿ ಮಾ. ಅಮ್ಮ ಕಾಫಿ. ಮೊನ್ನೆ ಶೂಟಿಂಗಲ್ಲಿ ಏನಾಯಿತು ಗೊತ್ತಮ್ಮ? ನಾನು ಹೋಗಿದ್ನಾ, ಶೂಟಿಂಗ್ ಮುಗೀತು. ಇವತ್ತು ಯಾಕೋ ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇದೆ. ನನಗಂತೂ ಆಗ್ತಾನೇ ಇಲ್ಲ. ಬುದ್ಧಿ ಇದೆಯಾ ನಿನಗೆ? ನಾನು ಫೋನಲ್ಲಿ ಏನೋ ನೋಡ್ತಾ ಇದ್ದೀನಿ, ವಟ 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 ಅಂತ ಕೊಡ್ತಾ ಇದ್ದಾಳೆ. ಒಳ್ಳೆ ಕಪ್ಪೆಯಾಗಿ ಹುಟ್ಟಬೇಕಾಗಿತ್ತು. ಎಲ್ಲೋ ಬಂದು ನನ್ನ ಹೊಟ್ಟೆಲಿ ಬಿದ್ದಿದ್ಯಾ? ಸೆನ್ಸೇ ಇಲ್ಲ, ನಾನ್ ಸೆನ್ಸ್. ಹೋಗು, ಅಲ್ಲೇನಾದರೂ ಹೋಗಿ ಕಾಫಿ ಕುಡಿ ಹೋಗು. ಗೆಟ್ ಲಾಸ್ಟ್. Get lost.